ನೋಡೋವಾಗ ಆಗುತ್ತೆ, ಮಾಡೋವಾಗ ಏನಾಗಲ್ಲ. ಅಲ್ಲ, ನೋಡೋವಾಗ ನನಗೆ ತಲೆ ನೋಡೋವಾಗ ಆಗದೇ ಬೇರೆ, ಮಾಡೋವಾಗ ಆಗದೇ ಬೇರೆ. ಪಾಪ ಏನು ಕೇಳ್ತದ ಯಾವ ಬಂದಾಗೆಲ್ಲ ಬರೀ ಇದೆ ಕೇಳ್ತ. ಪ್ರತಿ ಸರ್ತಿ ಶಶಿಯನ್ನು ಹೇಳ್ತಿದ್ರು ಅಣ್ಣಪ್ಪ ಸ್ವಾಮಿ ಒಂದು ಮೇಲೆ ಬರ್ಬೇಕಂತೇಳಿ. ಶ್ಯಾಮ ಬಹಳ ವರ್ಷಗಳಿಂದ ನಮಗೆ ನಂಟು ಮತ್ತೆ ಒಂದು ವಿಶ್ವಾಸ ಪ್ರೀತಿ ಅನುಬಂಧ. ಈ ಕಡೆ ಬಂದಾಗೆಲ್ಲ ಧರ್ಮಸ್ಥಳ ಬಂದಾಗೆಲ್ಲ ಸಾಕು ಕೂಲಿಂಗ್ ಆಗ್ತಾ ಇದೆಯಲ್ಲ. ಎಷ್ಟು 2 ಅವರ್ ಆಗುತ್ತಲ್ಲ, 2 ಅವರ್ಸ್ ಆಗುತ್ತೆ. ಅಲ್ಲ ಇದಾಯ್ತು, ಈಗ ಟೋಟಲ್ ನೋಡಿದ್ರೆ 2 ಅವರ್ ಆಗುತ್ತೆ. ಸೂರ್ಯದಲ್ಲಿ ಫುಲ್ ಫ್ಯಾನ್ ಫಾಲೋವರ್ಸ್, ಫುಲ್ ಸೆಲ್ಫಿ. ಉರುಳು ಸೇವೆ ಇಬ್ಬರಿದ್ದು ಸಹ ಮಗ ಸಹ ಮಾಡ್ತಾರ ಅಂತ ಶಶಿಕುಮಾರ್ ಮತ್ತೆ ಅವರ ಮಗ. ಈ ಕಡೆ ಕ್ಲಾಸ್ ಈ ಕಡೆ ಬರ್ಲಿಲ್ಲ ನೋಡ, ಅಣ್ಣ ನೋಡಲ್ಲ ಹೆಂಗ್ ಹೋಗ್ತಾವ್ರೆ ಅಂತ. ನೋಡಿ, ಪ್ರತಿ ಸರ್ತಿ ಶಶಿಯನ್ನು ಹೇಳ್ತಿದ್ರು ಅಣ್ಣಪ್ಪ ಸ್ವಾಮಿ ಒಂದು ಮೇಲೆ ಬರ್ಬೇಕಂತೇಳಿ. ಇವತ್ತೊಂದು ಟೈಮ್ ಬಂದಿದ್ದೆ, ಒಂದು ಸುತ್ತು ಬರುವ ಟೆಂಪಲ್ ಬಂದಿರುತ್ತೆ, ಆದರೆ ಮೇಲೆ ಬರ್ಬೇಕು ಹೇಳ್ತಿದ್ರು. ಇವತ್ತೊಂದು ಟೈಮ್ ಬಂದಿದೆ. ಇನ್ನೊಂದು ಕಾರಣ ಅವ್ರು ಹೋದರು, ನಮ್ಮೊಟ್ಟಿಗೆ ಬ್ರಹ್ಮವರು ಸಹ ಇದ್ದಾರೆ, ಮತ್ತು ಸ್ವಾಮಿ ಇದ್ದಾರೆ, ಪಳನಿ ಸ್ವಾಮಿ. ಎಂತ ಹೆಸರು ನಿಮ್ಮದು? ಶಂಕರ್ ಸ್ವಾಮಿ. ಅಣ್ಣಪ್ಪ ಬೆಟ್ಟದ ಮೇಲೆ ತಲುಪಿದ್ವಿ. ಫುಲ್ ಪ್ರಶಾಂತ ವಾತಾವರಣ, ಖುಷಿ ಆಗ್ತದೆ. ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹುಂಡಿಯಲ್ಲಿ ಕೆಳಗಡೆ ಉಂಟು. 4 ಜನ ಮಾತ್ರ, 4 ಜನ ಉರುಳು ಸೇವೆ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಬಂದದ್ದು ನಮ್ಮ ಶಶಿಕುಮಾರ್ ಅವರು. ಅವರಿಗಂತ ಹೇಳಿದ ಅಭ್ಯಾಸ ಉಂಟು, ಒಂದು ಗೊತ್ತೇ ಆಗಲಿಲ್ಲ, ಅವರಷ್ಟು ಈಸಿಯಲ್ಲಿ ಬಂದಾಗ ನಮಗೆ ಅನಿಸಿದೆ. ಆದರೆ ಕಂಪ್ಲೀಟ್ ಅವರ ಕಲರ್ ಚೇಂಜ್ ಆಗಿದೆ, ಕೆಂಪಾಗಿದ್ದರು. ಹೇಗಾಯಿತು ನಿಮಗೆ ಉರುಳು ಸೇವೆ ಮಾಡಿ? ಹಾಂ, ತಲೆ ತಿರುಗುತ್ತದೆ ಸರ್? ಏನಾಗಲ್ಲ, ಭಕ್ತಿಯಲ್ಲಿ ಮಂಜಸ್ವಾಮಿ ಧ್ಯಾನ ಮಾಡೋದು ಬರೋದು ಅಲ್ಲ. ನಮಗೆ ನೋಡುವಾಗ ತಲೆ ತಿರುಗಿದಾಗೆ ಆಗ್ತದೆ, ನೋಡುವಾಗ ನಮ್ಗೆ ಅನಿಸ್ತದೆ ಹೇಗೆ ನೀವು ಹೋಗ್ತೀರಿ ಅಂತೇಳಿ. ನೋಡೋವಾಗ ಆಗುತ್ತೆ, ಮಾಡೋವಾಗ ಏನಾಗಲ್ಲ. ಅಲ್ಲ, ನೋಡುವಾಗ ನನಗೆ ತಲೆ ತಿರುಗಿ ಆಗದೇ ಬೇರೆ, ಮಾಡೋವಾಗ ಆಗದೇ ಬೇರೆ ಅಲ್ವಾ? ಭಕ್ತಿಯಲ್ಲಿ ಗೊತ್ತೇ ಆಗಲ್ಲ. ನಿಮಗೆ ಗೊತ್ತೇ ಆಗಲಿಲ್ಲ ಹೋಗಿ ಬಂದದ್ದು? ಆಗ್ಬೋದು. ಇದು ಎಷ್ಟನೇ ಸರ್ತಿ ನೀವು ಮಾಡೋದು? 3 ಸರ್ತಿಯ? 3 ಸರ್ತಿ ಇರ್ಬೋದು. ಫಸ್ಟಿಗೆ MP ಆಗೋ ಮುಂಚೆ ಮತ್ತೆ ಒಮ್ಮೆ ನಡುವಲ್ಲಿ ಮಾಡಿದ್ರಿ, ನನ್ನೊಟ್ಟಿಗೆ 2 ಸರ್ತಿ ಆಯ್ತಿದ್ದು. 3 ಸರ್ತಿ ಇರ್ಬೋದು ನಮಗೆ. ಯಾಕಂದ್ರೆ ಬಿಕಾಸ್ ಸ್ವಾಮಿ ಕರೆಸ್ಕೋಬೇಕು, ಅದೌದು. ಅವ್ರು ನಮಗೆ ಬುದ್ಧಿ ಕೊಡಬೇಕು ಮಾಡೋದು ಅಂತ ಹೇಳಿದೆ, ಮಾಡ್ಬೇಕು ಅಷ್ಟೇ. ಇಲ್ಲದ ನೋಡಿ, ಲಾಸ್ಟ್ ಟೈಮ್ ನೀವು 1 ವಾರದ ಮುಂಚೆ ಬಂದಿದ್ರಿ, ಆದರೆ ಧರ್ಮಸ್ಥಳ ಬರ್ಲಿಕ್ಕೆ ಆಗಲಿಲ್ಲ. ಹೌದೌದು. ಇವತ್ತು ಅದಕ್ಕೋಸ್ಕರ ಬಂದಿದ್ದೀರಿ ಅಲ್ವಾ? ಧರ್ಮಸ್ಥಳ ಮಂಜಸ್ವಾಮಿ ದರ್ಶನ ಮಾಡಬೇಕು. ಮತ್ತು ನಿಮ್ಮ ಮನೆ ದೇವರು ಕೂಡ ನಂಜುಂಡ ಮನೆ ದೇವರು, ಶ್ರೀಕಂಠೇಶ್ವರ. ಹಾಂ, ಶ್ರೀಕಂಠೇಶ್ವರ, ನಂಜನಗೂಡು ಹೋಗ್ತಾ ಇರ್ತೀರ ನೀವು? ತುಂಬ ಹತ್ತಿರ ಅಲ್ಲ ಬೆಂಗಳೂರಿಂದ? ಟೈಮ್ 12 ಗಂಟೆ ಆಗ್ತಾ ಬಂತು. ನಮಗೆ 12 ಕಾಲಕ್ಕೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೇಳಿದ್ದಾರೆ. ನೇತ್ರಾವತಿಯಲ್ಲಿ ಒಂದು AC ರೂಮ್ ಕೊಟ್ಟಿದ್ದಾರೆ, ನೋಡ್ಬೋದು. ರೆಸ್ಟ್ ಮಾಡಿ ಅಂತೇಳಿ. ಆ್ಯಕ್ಚುಲಿ ಸ್ನಾನ ಮಾಡಲಿಕ್ಕೆ ಕೊಟ್ಟದ್ದು. ಇಲ್ಲಿಂದ ಈಗ 12 ಕಾಲಕ್ಕೆ ಕರೆಕ್ಟ್ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಬೆಂಗಳೂರಿನ ಸ್ವಾಮಿಯವರು ಕೂಡ ಇದ್ದಾರೆ ನಮ್ಮ ಜೊತೆ.
ಮಧ್ಯಾಹ್ನ 1 ಗಂಟೆ ದರ್ಶನ ಎಲ್ಲ ಆಗಿ ಊಟಕ್ಕೆ ಬಂದಿದ್ದೇವೆ. ಸಾಕು, ಈಗ ಕೂಲಿಂಗ್ ಆಗ್ತಾ ಇದೆಯಲ್ಲ. ಎಷ್ಟು 2 ಅವರ್ ಆಗುತ್ತಂತ? ಹಾ. 2 hours ಆಗುತ್ತೆ. ಅಲ್ಲ ಇದಾಯ್ತು, ಈಗ ಹೋಟೆಲ್ ಮಾಡಿದ್ರೆ 2 ಅವರ್ ಆಗುತ್ತೆ. ಟೋಟಲ್ ಹಾ, ಬೇಡ ಸ್ವಾಮಿ ಬಂದ್ಬಿಡು. ಇದು ಸ್ವಲ್ಪ ಬೆಟರ್ ಆಗಿದೆ. ಓಕೆ ಓಕೆ ಓಕೆ. ಯಾರು ಗೊತ್ತೇ ಇರಲಿಲ್ಲ ಅದು ನೋಡಿ ಬಿಡಿ, ನೋಡಿ ಸರ್ ಮನೆತನ ಫಿಲ್ಮ್ ಆಗೋದಿಲ್ಲ ಹೇಳಿ. ಅಲ್ಲ ಸಿನಿಮಾ ರಿಲೀಸ್ ಹಾಕಿನ ಮುಂಚೆ ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಮಗ ಆದಿತ್ಯ ಶಶಿಕುಮಾರ್ ಅಂತ ಹೇಳಿ ಅವರ ಒಂದು ಹೊಸ ಮೂವಿ ರಾಶಿ ಅಂತ ಹೇಳಿ ಇದೇ ಜನವರಿಯಲ್ಲಿ ರಿಲೀಸ್ ಆಗ್ತದೆ. ಎಲ್ಲ ಆಶೀರ್ವಾದ ಮಾಡ್ಬೇಕು. ಅವರ 3ನೇ ಕನ್ನಡ ಚಲನಚಿತ್ರ ಇದು. ಅದರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಉಂಟು ನಿಮ್ಗೆ? ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತೆ. ಅದರ ಬಗ್ಗೆ 2 ಮಾತು ಹೇಳ್ತಾರೆ ಅವ್ರು, ಹೇಳಿ. ಇಲ್ಲ, ತೆರೆ ಮೇಲೆ ಬಂದಾಗ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ, ಚೆನ್ನಾಗಿದ್ರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡಿ ಅಂತ ಅಷ್ಟೇ. ನಾನು ಮೊನ್ನೆ ಒಂದು ಸಣ್ಣ ರೀಲ್ಸ್ ನೋಡಿದೆ, ಶಶಿ ಅಣ್ಣನ ಜೊತೆ ಅಂತೇಳಿ ತಂದೆ ಮಗಂದು. ನಾಟ್ಯದಲ್ಲಿ ತುಂಬಾ ಪ್ರಾವೀಣ್ಯತೆ ಉಂಟು ಶಶಿಕುಮಾರ್ ಅವರಿಗೆ, ಅದು ಇಡೀ ಕರ್ನಾಟಕದಾದ್ಯಂತ ಜನಗಳಿಗೆ ಗೊತ್ತುಂಟು. ಅದೇ ರೀತಿ ಅವರ ಮಗ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಾನು ನೋಡುವಾಗ ಸಾಧಾರಣ ಒಂದು ಶಶಿಕುಮಾರ್ಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ ನೋಡಿ. ಅಂತ ಹೇಳಿದ್ರೆ ಅದೇ ಬ್ಲಡ್, ಅದೇ ಅವರಿಗೆ ಕಲೆ ಬ್ಲಡ್ ಅಲ್ಲಿ ಬಂದಿದೆ. ಇದೇ ರೀತಿ ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಹಾಗೆ ಅದರ ಬಗ್ಗೆ 2 ಮಾತು ಶಶಿಕುಮಾರ್ ಸರ್ ಅವರು ಹೇಳ್ತಾರೆ, ಹೇಳಿ ಸರ್. ಇದು ಎಲ್ರಿಗೂ ನಮಸ್ಕಾರ. ಇದು ಶ್ಯಾಮ್ ಬಹಳ ವರ್ಷಗಳಿಂದ ನಮಗೆ ನಂಟು, ಮತ್ತೆ ಒಂದು ವಿಶ್ವಾಸ, ಪ್ರೀತಿ, ಅನುಬಂಧ. ಈ ಕಡೆ ಬಂದಾಗೆಲ್ಲ ಧರ್ಮಸ್ಥಳ ಬಂದಾಗೆಲ್ಲ ಹೊರಡ ಊಟಕ್ಕಿಂತ ಇವ್ರ ಮನೆ ಊಟದ ಬರುತ್ತೆ. ನನಗೆ ಇಷ್ಟವಾದ ಏನಂದ್ರೆ ಬೇರೆ ಏನೋ ನಾನ್ ವೆಜ್ ಅದು ಇದು ಮಾಡಿಸ್ತೀನಿ ಅಂತ ಹೇಳ್ತಾರೆ, ಬಟ್ ನಾನು ಅದಕ್ಕೆ ಯಾವುದೂ ಅವಕಾಶ ಕೊಡೋದಿಲ್ಲ. ನನಗೆ ಬಾಯ್ಲ್ ಮಾಡೋದು ಗಂಜಿ ತುಂಬ ಇಷ್ಟ. ಗಂಜಿ ಮತ್ತು ಚಟ್ನಿ ಯೂಸ್ ಮಾಡ್ತಾರೆ, ಮಾವಿನಕಾಯಿ ಚಟ್ನಿ ಅಲ್ಲ, ಮಾವಿನಕಾಯಿ, ಅದು ನನಗೆ ತುಂಬ ಇಷ್ಟ ಆಗಿದೆ. ಪಾಪ ಏನಾದ್ರು ಕೇಳ್ತಿದ್ದ ಸರ್ ಯಾವ್ದು ಬಂದಾಗೆಲ್ಲ ಬರೀ ಇದೆ ಕೇಳ್ತಾರೆ, ನಾನ್ ವೆಜ್ ಕೇಳೋದೇ ಇಲ್ಲ ಅದು ಅಂತ. ನಾನು ಬೇಡ, ನನಗೆ ಸಾಕೋದೆ ನನ್ನ ಬೆಸ್ಟ್ ಫುಡ್ ಅದು. ಹೆವಿನೆಸ್ ಎಲ್ಲ ವೆರಿ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಆ್ಯಂಡ್ ಗುಡ್ ಫಾರ್ ಹೆಲ್ತ್. ಪ್ಲಸ್ ಈ ವೆದರ್ ಕಂಡೀಷನ್ಸ್ ಇದೆ ಬಿಸಿಲಿಗೆ ಆ್ಯಂಡ್ ಕೂಲಾಗಿ ಸಿಸ್ಟಮ್ ಕೂಲಾಗಿರುತ್ತೆ. ಸೊ ಇದು ಬಂದಿದ್ವಿ ಧರ್ಮಸ್ಥಳ ಬಂದು, ಹಾಗೆ ಮನೆ ಬಂದು ಭೇಟಿ ಮಾಡಿದ್ವಿ, ಕುಟುಂಬದವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಆ್ಯಂಡ್ ಇದನ್ನ ಹೇಳಿದ್ರೆ ಈಗ ರಾಶಿ ಪಿಕ್ಚರ್ ಐ ಥಿಂಕ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಜನವರಿ ಪ್ಲಾನ್ ಟು ರಿಲೀಸ್. ಮಿಕ್ಕಿದ ಕಥೆ ಇದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಮುಂಚೆ ಪ್ರೆಸ್ ಮೀಟ್ ಅನ್ನು ಹೇಳಿದ್ದೀನಲ್ಲ, ಟೈಟಲ್ ಲಾಂಚಿಂಗ್ ಅಲ್ಲಿ ಕೂಡ ಪ್ರೆಸ್ ಮೀಟ್ ಅಲ್ಲೂ ಹೇಳಿದೆ. ನಾನು ಮೀಡಿಯಾದಲ್ಲಿ ನಿಂತಾರೆ, ನಾನು ಮತ್ತೆ ಇಷ್ಟ ಬಂದಿದ್ದೀನಿ ಅಷ್ಟೇ. ಬಿಕಾಸ್ ಈ ಪ್ರೊಡ್ಯೂಸರು ನನ್ನ ಕತೆ ಹೇಳಿಲ್ಲ, ಡೈರೆಕ್ಟರ್ ಹೇಳಿಲ್ಲ, ಹೀರೋ ಇಲ್ಲೇ ಪಕ್ಕದಲ್ಲೇ ನಿಂತಾನೆ, ಇವನು ನನ್ನ ಕತೆ ಹೇಳಿಲ್ಲ. ಹೀಗಾಗಿ ಸೊ ಇದ್ರ ಬಗ್ಗೆ ನನಗೆ ಏನು ಗೊತ್ತು, ABCD ಗೊತ್ತಿಲ್ಲ. ಇರಲಿ, ಬಿಕಾಸ್ ಎಲ್ಲರಿಗೂ ಒಂದು ಗುಡ್ ವಿಶಸ್, ಬ್ಲೆಸ್ಸಿಂಗ್ಸ್ ಥರ. ಇದಕ್ಕೆ ವಿಶೇಷ ಅಂದರೆ ಇವ್ರು ಈಸ್ ಮೈ ಸನ್, ನನ್ನ ಮಗನ ಪಿಕ್ಚರ್ ಇದು. ಸೊ ಚೆನ್ನಾಗಿ ಬಂದಿದೆ ಎಲ್ಲರೂ ಹೇಳ್ತಾರೆ. ಪ್ರೊಡ್ಯೂಸರ್ ಅಂತ ತುಂಬ ಕಾನ್ಫಿಡೆಂಟ್ ಆಗಿದೆ, ವೆರಿ ವೆರಿ ಹ್ಯಾಪಿ. ಸರ್ ಸಿನಿಮಾದ ಥಿಯೇಟ್ರಲ್ಲಿ ನೋಡಿಲ್ವಾ? ಥಿಯೇಟರ್ ಸಿನಿಮಾ ನೋಡಿದ್ರೆ ಪ್ರತಿ ಒಬ್ರು ಅದು ಹಾರ್ಟ್ ಟಚಿಂಗ್ ಸೀನ್ಸ್ ಹಂಗಿರುತ್ತೆ ಸರ್. ಅದೇ ಬಟ್ ಅದೇಂತ ನಾನು ಕ್ಲೂನು ಕೊಟ್ಟಿಲ್ಲ ಅವರು. ಸೊ ಹಿಂಗಾಗಿ ಚೆನ್ನಾಗಿದೆ. ಸಾಂಗ್ಸ್ ಅಂತ ವೆರೈಟಿಯಾಗಿ ಮಾಡಿದ್ರು, ವೆರಿ ಗುಡ್ ಸಾಂಗ್ಸ್. ಅಂಡ್ 5 ಜನ ಡಿಫ್ರೆಂಟ್ ಸಿಂಗರ್ಸ್ ಆಗಿರೋದು. ಯಾರು ಹಾಡಿದ್ರು? ಅರ್ಮಾನ್ ಮಲಿಕ್, ಕುನಾಲ್ ಗಾಂಜವಾಲ, ಶರಣ್ ಸರ್, ದೊಡ್ಡ ದಿಗ್ಗಜರು ಹಾಡಿದ ವಿಜಯ್ ಯೇಸುದಾಸ್. ವಿಜಯ್ ಯೇಸುದಾಸ್ ಅಂತ ನಮ್ಮ ಯೇಸುದಾಸ್ ಅವ್ರ ಮಗ. ಸೊ ಅವರು ಹಾಡಿದ್ದಾರೆ. ಅಂಡ್ ವೆರಿ ಗುಡ್ ಸಾಂಗ್. ಈಗ ಆನ್ಲೈನ್ ತುಂಬಾ ವೈರಲ್ ಆಗಿದೆ ಸಾಂಗ್. ಅಂಡ್ ಮೊನ್ನೆ ನಾನು ಪ್ರೊಡ್ಯೂಸರ್ ನಮ್ಮ ಮನೆಗೆ ಬಂದು ಕೇಳ್ಕೊಂಡ್ರು, ಸರ್ ಈ ಥರ ಬರ್ಬೇಕು ಸರ್, ನೀವು ಜಸ್ಟ್ ಒಂದು ನಾನು ರೀಲ್ಸ್ ಅಂದ್ರೆ ಏನು ಗೊತ್ತಿಲ್ಲ. ನಾನು ರೀಲ್ಸ್ ಅಂದ್ರೆ ನಾವು ಸಿನಿಮಾದಲ್ಲಿ ಕ್ಯಾಮ್ರಾದಲ್ಲಿ ನಾವು ಲೋಡ್ ಮಾಡ್ತೀವಲ್ಲ, ನಾವು ಸಿಸ್ಟಮ್ ರೀಲ್ ಫಿಲ್ಮ್ ನೆಗೆಟಿವ್ ಆಗ್ತೀವಲ್ಲ, ಅದೊಂದು ಗೊತ್ತು ನಮಗೆ. ಈ ರೀಲ್ಸ್ ಅದು ಯಾವ್ದು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಸರ್ ಈಗ ಟ್ರೆಂಡ್ ಇದೆ ಇದು ಹಾಗೆ. ಸರ್ ನಾನು ಏನು ಮಾಡ್ಬೇಕು, ನಾನು ಬಂದಿಲ್ಲ ಸರ್, ಸುಮ್ಮನೆ ನೀವು ಅಪ್ಪ ಅಮ್ಮ ಇಬ್ಬರ ಜೊತೆ ಡ್ಯಾನ್ಸ್. ನನ್ನ ಡ್ಯಾನ್ಸ್ ನನಗೆ ಇಲ್ಲ ಕಣಯ್ಯ, ನನಗೆ ಸಾಂಗ್ ಕೇಳಿಲ್ಲ ಅಂತ ನಾನು ಏನೋ ರಿಹರ್ಸಲ್ಸ್ ಇಲ್ಲ ಅಂತ. ಇಲ್ಲ ಸರ್, ಸುಮ್ಮನೆ ಬನ್ನಿ ನೀವು, ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ನೀವು. ಸರಿ, ಪ್ರೊಡ್ಯೂಸರ್ ಕೇಳ್ತಾರೆ ಅಂತ, ಬಿಕಾಸ್ ನಾನು ಐ ಆಮ್ ಆಲ್ವೇಸ್ ವಿತ್ ದ ಪ್ರೊಡ್ಯೂಸರ್ಸ್ ಫೇವ್ರೇಟ್ ನಾನು. ಸೊ ಈಗ ಪ್ಲಸ್ ಮಗನೂ ಇದು ಮಾಡ್ದ, ನೀವು ಒಪ್ಸಿ, ನಾನು ಹೇಳ್ತೀನಿ ಡ್ಯಾಡಿಗೆ, ನೀವು ನಮ್ಮ ಡ್ಯಾಡಿನ ಒಪ್ಸಿ ಇರ್ತಾರೆ. ಸರಿ ಹೋಗಿ ಜಸ್ಟ್ ಸುಮ್ಮನೆ ಆನ್ ಮಾಡಿದ್ರೆ ಫಸ್ಟ್ ಒಂದು ಟೀ ಕೊಡ್ರಪ್ಪ ಅಂತ ಹೇಳಿದೆ. ಫಸ್ಟ್ ಒಂದು ಟೀ ಕುಡಿದು ಅದನ್ನು ಸ್ವಲ್ಪ ಕೇಳಿದೆ ಸಾಂಗ್. ಕೇಳ್ಬಿಟ್ಟು ಸರಿ ಏನು ಮಾಡಿ, ನಿಮ್ಗೆ ಇಷ್ಟ ಬಂದ ನಿಮ್ಗೆ ಓಲ್ಡ್ ಸ್ಟೈಲಲ್ಲಿ ಮಾಡಿ ಸರ್, ಇದು ನೀವೇನು ಮಾಡಿದ್ದೀರಾ, ಏನು ಮಾಡ್ತೀರಾ, ತೋರ್ ಸರ್ ಹಿಂಗೆ ಮಾಡಿ ಸರ್ ಮಾಡಿದ್ ನೋಡ್ರೆ ಅದೇ ಥರ ಇದು ಶೂಟ್ ಮಾಡೇ ಬಿಟ್ರು.
ಆಮೇಲೆ ನೋಡ್ರೆ ನಾವು ಏನ್ ಮಾಡಿ ಸ್ಟೆಪ್ಸ್ ದಟ್ ಈಸ್ ಸೇಮ್ ಮೂಮೆಂಟ್ಸ್ ಇಸ್ ದೇ ಸಾಂಗ್ ಫಿಲಮ್ ಅಲ್ಲಿ ಇದೆ, ನನಗೆ ಗೊತ್ತಿಲ್ಲ ಅಂತ. ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಿಮ್ಮಗಳ ಬ್ಲೆಸ್ಸಿಂಗ್ಸು, ನಿಮ್ಮ ಕೋಆಪರೇಷನು, ನಿಮ್ಮ ಒಂದು ಎನ್ಕರೇಜ್ಮೆಂಟು, ಇಷ್ಟು ವರ್ಷಗಳ ಕಾಲ ನನಗೂ ಯಾವ ರೀತಿ ನೀವು ಆಶೀರ್ವಾದ ಮಾಡಿದ್ದೀರ, ಅದೇ ರೀತಿ ಎಷ್ಟೋ ಜನ ಕಲಾವಿದರು ನೀವು ಮಾಡಿದ್ದೀರ. ನೀವು ಮಗನ ಪಿಕ್ಚರ್ಗೆ ಮಗನೂ ಅದೇ ರೀತಿ ಅವ್ರಿಗೆ ಆಶೀರ್ವಾದ ಮಾಡಿ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಬಂದಿದ್ವಿ, ಬಂದು ಹೊರಡ್ತಾ ಇದ್ವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೆಗೆ ಬಂದು ನಾವು ಒಂದು ಟೀ ಕುಡ್ಕೊಂಡು ಹೋಗಿರುತ್ತೆ, ಸೊ ಜಸ್ಟ್ ಬಂದು ಟೀ ಕುಡಿದಾಗುತ್ತೆ. ಥ್ಯಾಂಕ್ ಯು, ವಿಶ್ ಯು ವೆರಿ ವೆರಿ ಗುಡ್ ಲಕ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಯಲ್ಲಿ ಇವರಿಬ್ರು ಗಂಡ ಹೆಂಡತಿದ್ರು ರೈಡಿಂಗ್ ಜೋಡಿ ಅಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಚಾನಲ್ ಇದೆ, ಪ್ಲಸ್ ಇನ್ಸ್ಟಾಗ್ರಾಮ್ ಇದೆ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ಬಿಕಾಸ್ ನನ್ನ ಹತ್ರ ಯಾವ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಯಾವುದೂ ಇಲ್ಲ. ಅಫ್ಕೋರ್ಸ್ ನಾನು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ನಾನು ವಾಟ್ಸಪ್ಪು ಇರಲಿಲ್ಲ. ನನ್ನ ಮೊಬೈಲ್ ಇರೋದು ಓನ್ಲಿ ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಅಷ್ಟೇ. ಸೊ ಹೀಗಾಗಿ ಇದಾಯಿತು. ಇವ್ರಿಗೆ ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಎನ್ಕರೇಜ್ಮೆಂಟ್ ಕೊಟ್ಟರೆ ಸೊ ಇವ್ರಿಗೂ ಒಂದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ದೇ ಆರ್ ಜಸ್ಟ್ ಒಂದು ಇದು ಒಂಥರ ಕಲೆನೇ, ಒಂಥರ ಯೂತ್ಸ್ಗೆ ಗೊತ್ತಿರೋ ಒಂದು ಟೆಕ್ನಾಲಜಿಗೆ ಒಂದು ಹುಮ್ಮಸ್ಸು ಮತ್ತು ಒಂದು ಚೇತನನ ತುಂಬ್ತಾ ಇದ್ದಾರೆ. ದಯಮಾಡಿ ನಿಮ್ಮ ವಿಶಸ್ಸು, ಬ್ಲೆಸ್ಸಿಂಗ್ಸು ಪ್ಲಸ್ ಒಂದು ಎನ್ಕರೇಜ್ಮೆಂಟ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅದಕ್ಕೆ ಈಗ ನಮ್ಮ ಕಷ್ಟ ಆಗ್ಬೋದು ಅದು ಚೆನ್ನಾಗಿದೆ ಸರ್, ನೋಡ ಸರ್ ನಾವೇನು ಹಂಗೇನಿಲ್ಲ ಅಲ್ಲ, ಡ್ಯಾಡಿ ಹತ್ರ ನೀವು ಓಕೆ ಅಂತ ನಾನು ಒಳ್ಳೆ ಸ್ಪಾಟ್ ಲೈಟ್ ಹಾಕ್ಬಿಟ್ಟು ಬಿಡ್ತಾ ಇದ್ದೀರ. ಬೇಕು ಒಂದು ಸೆಂಟ್ರಲ್ ಬಲಿ ನೋಡಿ ಇಲ್ಲಿ ಒಂದು ನಿಮಿಷ ಅವರಮ್ಮ ಅದಕ್ಕೆ ಅವನು ಯಶು ಯಶು ಅಂತಿರೋದು. ನಮ್ದು ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅವ್ರಿಗೆ ತೋರಿಸಿ ಮತ್ತೆ. ಬಂದಿಲ್ವಾ? ಹಾಯ್ ಹೇಳಿ. ಹಾಯ್. ನೆಕ್ಸ್ಟ್ ಹಾಕ್ತೀನಿ ನಾನು ವಿಡಿಯೋದಲ್ಲಿ. ಅವರ ಮಗಳು ಕೂಡ, ಮಗಳಲ್ಲ ಬ್ಯಾಂಗ್ಳೂರಲ್ಲಿ, ಹಾ ಮಗಳು ಕೂಡ ನನ್ನಾಗಿ ಇದ್ದಾರೆ ಅಂತ ಅವರ ಮೊಮ್ಮಗ ನನ್ನ ಹತ್ರ ಬರ್ತಾನೆ ಇಲ್ಲ. ಬೆಳಿಗ್ಗೆಯಿಂದ ನನ್ನನ್ನು ನೋಡಿ ಓಡೋಗ್ತಾ ಇದ್ದಾನೆ. ನೋಡಿ ಅಲ್ಲಿ ಹಿಂದ್ಗಡೆ ನನ್ನನ್ನು ನೋಡ್ತಾನೆ ಓಡ್ತಾನೆ. ಸೇಮ್ ಸ್ವಲ್ಪ ಸಿಮಿಲರ್ ಇದ್ದಾರೆ, ನನ್ನಾಗೆ ಇದ್ದಾರೆ ಅವ್ರ ಅಮ್ಮ ಕೂಡ. ಅವರಿಗೆ ಕೇಳಿದೆ ಅಂತ ಹೇಳಿ. ಪೊಲೀಸ್ ಪೋಲಿ ತಾತ. ಪೊಲೀಸ್ ಬಮ್ಮ ಕಮ್ ನಿನ್ನೆಯಿಂದ ಕಾಯ್ತಾ ಇದ್ಲು, ನಿಮ್ ಜೊತೆ ಒಂದು ಫೋಟೋ ತೆಗಿಬೇಕು ಅಂತ. ಸರ್ ಬರ್ತಾರಾ ಇಲ್ವಾ ಕೇಳ್ತಿದ್ಲು ಅವಳು. ಹೊರಡ್ತಿದ್ದಾರೆ. ಬೈ ಬೈ. ಇಲ್ಲಿಂದ ಈಗ ಸೂರ್ಯಕ್ಕೆ ಹೋಗ್ತಾರೆ. ಸೂರ್ಯದಿಂದ ಸತೀಶ್ ಬ್ರಹ್ಮ ಅವ್ರು ಬನ್ನಿ ಒಂಚೂರು. ಸಾಕ್ತಂಗೆ ನೋಡಿ, ಸತೀಶ್ ಬ್ರಹ್ಮ ಅವರು ಇಲ್ಲಿಂದ 18 ವರ್ಷದ ಹಿಂದೆ ಬೆಂಗಳೂರು ಹೋಗಿ ಈಗ ದೊಡ್ಡ ಫಿಲ್ಮ್ ಮೇಕರ್ ಆಗಿದ್ದಾರೆ. ನಮಗೊಂದು ತುಳುನಾಡಿನವರಿಗೆ ಒಂದು ಹೆಮ್ಮೆ ಒಂದು ವಿಷಯ, ಯಾಕಂತ ಹೇಳಿದ್ರೆ ನಮ್ಮ ಊರಿನವರು ಇಲ್ಲಿಯವರೇ ಬ್ರಹ್ಮಾವರದಿಂದ ಹೋಗಿ ಈಗ ಬೆಂಗಳೂರಲ್ಲಿ ದೊಡ್ಡ ಫಿಲ್ಮ್ ಇಂಡಸ್ಟ್ರೀಸ್ ಎಲ್ಲರ ಪರಿಚಯ ಉಂಟು ಇವರಿಗೆ. ಅದೇ ರೀತಿ ಶಶಿಯಣ್ಣನವರು ಈಗ ಹೊರಡುವ ಟೈಮ್ ಬಂದಿದೆ. ಇಲ್ಲಿಂದ ಸೂರ್ಯಕ್ಕೆ ಹೋಗ್ತಾರೆ, ಸದಾಶಿವ ರುದ್ರ. ಅಲ್ಲಿಂದ ಅವರು ಹಾಸನಕ್ಕೆ ಹೋಗ್ತಾರೆ. ನಾಳೆ ಬೆಳಿಗ್ಗೆ ಹಾಸನಾಂಬೆ ದರ್ಶನ ಮಾಡಿ ಅಲ್ಲಿಂದ ಬೆಂಗಳೂರು ಹೊರಡುವರು ಸರ್. ಎಸ್, ಸ್ವಲ್ಪ ಹೊತ್ತು ಇದ್ದದ್ದು, ಆದ್ರೂ ಸಹ ನಮ್ಗೆ ಸರ್ ಈಗ ಹೋಗ್ತಿದೆ, ಅದು ಬೇಜಾರಾಗ್ತಿದೆ. ಒಂದು ಮನೆಯ ಸದಸ್ಯರಾಗಿ ಆಗಿ ನೆಕ್ಸ್ಟ್ ಟೈಮ್ ಅದಕ್ಕಾಗಿ ಬರ್ತೀವಿ. ಒಂದು ಅಣ್ಣ ನಮ್ಗೆ ಬಿಟ್ಟು ಹೋಗೋ ಬೇಜಾರು ಅದೇ ರೀತಿ ಆಗ್ತಾ ಉಂಟು. ಇದು ತಗೊಂಡದ್ದು ಕಂದಿರುತ್ತೆ, ಇದೆ ಅರ್ಥ ಬಾಕ್ಸ್ ಹಾಯ್ ಅಪ್ಪ, ಈಗ ಬಂದ್ರು ನನ್ನ ಹತ್ರ. ಅಮ್ಮಂಗೆ ಮಾಡ ಮುತ್ತು ಕೊಡು ಮುಮ್ಮೆ ಅಮ್ಮಗೆ. ಕಣ್ಣಿಗೆ ಬಾಯ್. ವಿತಾರ್ ಓಕೆ ಸರ್, ಬಾಯ್ ಬಾಯ್. ಓಕೆ, ಪೊಲೀಸ್ ತಾತನ ಸೂರ್ಯದಲ್ಲಿ ಫುಲ್ ಫ್ಯಾನ್ ಫಾಲೋವರ್ಸ್, ಫುಲ್ ಸೆಲ್ಫಿ. ಫುಲ್ ಫ್ಯಾನ್ಸ್. ಬನ್ನಿ ಎಲ್ಲ ಹೋಗಿ.
रुद्रश्चंद्र विभूषणश्च ब्रह्माण्डं ब्रह्मस्य प्रभो कुटुम्बपालनवरहार्याद्रीमेवरं मृत्युञ्जयनं सर्वमृत्युनाशाय मृत्युञ्जयनं हरशम्भो महादेव विश्वेश्वरा वल्लभ शिवशङ्कर सर्वात्मा नीलकण्ठ घोरे तन्नो रुद्र प्रचोदयात् ಈ ಕಡೆ ಬನ್ನಿ ಶುರು ಬರುವುದಿಲ್ಲ ಹಾಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಭಗವಂತನಿಗೆ ಸೇವೆ ಕೊಟ್ಟಿದ್ದೀವಿ ಅಲ್ವಾ? ಏನು ಕೆರೆ ನೀರನ್ನು ಕೆರೆಯಲ್ಲಿ ಮರವ ಬಡದವರಂತೆ ಕಾಣಿರುವಂತೇಳಿ ಭಗವಂತನ ಅನುಗ್ರಹ ನಮಗೆ ಯಾವುದೇ ಕೆಲಸ ಮಾಡಬೇಕಿದ್ರು ಸದಾ ನಮಗೆ ಇರಬೇಕು ಅಲ್ವಾ? ಹಾಗಿರುವಾಗ ಸದಾಶಿವರುದ್ರ ದೇವರ ಅನುಗ್ರಹ ಸದಾ ನಮಗೆ ಇರಬೇಕು ಅಂತ ಹೇಳುವಂತಹ ಸದುದ್ದೇಶದಿಂದ ಇವತ್ತಿನ ದಿವಸ ಸೂರ್ಯದ ದೇವರ ಸನ್ನಿಧಿಗೆ ಬಂದಿದ್ದೀವಿ. ಕೊಟ್ಟಂತಹ ಸೇವೆಯಿಂದ ಭಗವಂತ ಪರಮ ಸಂತುಷ್ಟರಾಗಬೇಕು, ಪ್ರಸನ್ನಚಿತ್ತರಾಗಿ ಬರತಕ್ಕಂಥ ವಿಘ್ನಗಳು, ಆಪತ್ತುಗಳು, ದುರಿತಗಳು, ಗ್ರಾಚಾರೋಹಣ, ದುಷ್ಟಾಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಡಬೇಕು. ನೀವು ಮಾಡತಕ್ಕಂಥ ಉದ್ಯೋಗದಲ್ಲಿ ಯಾವುದೇ ಕುಂದುಕೊರತೆ, ತೊಂದರೆಗಳು, ವಿಘ್ನಗಳು ಬರದ ಹಾಗೆ ದಿನೇ ದಿನೇ ಮಾತ್ರ ಅಭಿವೃದ್ಧಿ ಯಶಸ್ಸನ್ನು, ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ, ಗೌರವಾದಿಗಳೆಲ್ಲ ಭಗವಂತ ಅನುಗ್ರಹ ಮಾಡಿಕೊಡಬೇಕು. ಪೂರ್ಣಾಯುಷ, ಪೂರ್ಣ ಆರೋಗ್ಯವನ್ನು, ಹಾಗೆ ಮನಸ್ಸಿಗೆ ಮಾನಸಿಕವಾದ ನೆಮ್ಮದಿ, ಹಾಗೆ ಮುಂದಕ್ಕೂ ಏನೆಲ್ಲ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಬೇಡಿ ಬಂದಿದ್ದೀರಾ ಆ ಬೇಡಿಕೆಗಳನ್ನೆಲ್ಲ ಈಡೇರಿಸಿ ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡತಕ್ಕಂತಹ ಶಕ್ತಿ, ಭಕ್ತಿ, ಆಯುರಾರೋಗ್ಯ, ಸುಖ ಸೌಭಾಗ್ಯಗಳನ್ನು ಸೂರ್ಯ ದೇವರು ಅನುಗ್ರಹ ಮಾಡಿ ಸೂರ್ಯದೇವರ ಪ್ರಾರ್ಥನೆಯಿಂದ ಸೇವೆಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳೋ ಮಾತನ್ನು ಉಳಿಸಿ ಸಪರಿವಾರ ಸಹ ಕುಟುಂಬವನ್ನು ನಿತ್ಯವೂ ಬೆಳಗಿಕೊಂಡು ನಡೆಸಿಕೊಂಡು ಬರ್ತಾರೆ ಅಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಡುವಂಥ ದಿವ್ಯ ಪ್ರಸಾದ. ಹರಶಂಭೋ ಮಹಾದೇವ ವಿಶ್ವೇಶ್ವರ ಪ್ರಾಪ್ತಿರಸ್ತು, ಸದಾಶಿವರುದ್ರದೇವದ ಪೂರ್ಣಾನುಗ್ರಹ ಸಿದ್ಧಿರಸ್ತು, ಯಜಮಾನಸ್ಯ ಮನಸಂಕಲ್ಪ ಸಿದ್ಧಿರಸ್ತು. ಪುನರ್ ಟೈಮ್ 4:15 ಆಯಿತು ಸಾಯಂಕಾಲದ್ದು. ಎಲ್ಲ ಆಯಿತು, ಸೂರ್ಯದ ದರ್ಶನ ಎಲ್ಲ. ಇನ್ನು ಹೊರಡುವ ಸಮಯ. ಶಶಿಕುಮಾರ್ ಸರ್ ಅವರು ಹೊರಡ್ತಾರೆ, ಹಾಸನಕ್ಕೆ ಹೋಗ್ತಾರೆ ಇಲ್ಲಿಂದ. ನಾಳೆ ಹಾಸನಾಂಬೆ ದರ್ಶನ ಮಾಡಿ ಬೆಂಗಳೂರಿಗೆ. ತುಂಬ ಖುಷಿ ಆಯಿತು ಬಂದು. ಇನ್ನೊಂದು 2 ದಿವಸ ಇವರು ಇರಬೇಕಂತ ಆಗ್ತಾ ಉಂಟು ನಮಗೆ. ನೆಕ್ಸ್ಟ್ ಯಾವಾಗ ಬರ್ತೀರಾ ಸರ್? ಬರ್ತೀನಿ, ಸದ್ಯದಲ್ಲಿ ಬನ್ನಿ. ನಿಮ್ಮ ಶೂಟಿಂಗಿಗೆ ಸಹ ಆಲ್ ದಿ ಬೆಸ್ಟ್, ಹೊಸ ಫಿಲ್ಮಿಗೆ. ಥ್ಯಾಂಕ್ ಯು. ಅದೇ ರೀತಿ ಮಗಂದು ಸಹ ಒಂದು ಗ್ರ್ಯಾಂಡ್ ಸಕ್ಸಸ್ ಕಾಣಲಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.